हाय गाइस, देखिए हमारा एक घर का ये व्यू है। यहाँ पर बाजू में एक बिल्डिंग बनी जा रही है, तो इतना शोर आ रहा है ना, इरिटेशन बहुत ज़्यादा हो रहा है इस शोर से। जब से आए हैं हम यहाँ पर, यही एक ना एक दिन कुछ ना कुछ काम चलता है, तो उसका क्या होता है शोर। अरे सारा दिन झेलना पड़ेगा, आपको दिखाएंगे, रुकिए। देखिए ये हमारे घर के सामने का व्यू है, बहुत अच्छा है यहाँ का व्यू। तो देखिए बात है सामने सब। देखिए यहाँ पर काम चल रहा है, ये हमारा घर की बिल्डिंग है। देखिए यहाँ पर जल्दी डाल काम चल रहा है। देखिए कैसे चल रहा है। ಸ್ನೇಹಿತರೆ, ಎಷ್ಟು ನಮ್ಮನೆ ವ್ಯೂ ಇದು ತುಂಬ ಚೆನ್ನಾಗಿದೆ. ಮುಂದೆ ಎಲ್ಲ ತೋಟ ಇರುವಂಥದ್ದು. ಇಲ್ಲಿ ನೋಡಿ ಮನೆ ಕಟ್ತಾ ಇದ್ದಾರೆ. ಯಾವಾಗಿಂದ ಬಂದಿದ್ದೀವಿ ಅವಾಗಿಂದನೂ ಮನೆ ಸ್ಟಾರ್ಟ್ ಆಗಿರೋದು. ಬರೀ ದಿನಕ್ಕೊಂದು ಶಬ್ದ ಬರ್ತಾನೆ ಇರುತ್ತೆ. ಇವತ್ತು RCC ಹಾಕ್ತಾ ಇದ್ದಾರೆ, ನೋಡಿ ಹೇಗಿದೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಹೇಳ್ತಾರೆ ಮಾಡ್ತಾರೆ. ಇಲ್ಲಿ ಮೇಲೆ टेरेस में ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ। रुकिए आप लोगों को टेरेस में जाकर भी दिखाएंगे कैसे डालते हैं। पता नहीं ये काम कब खत्म होगा, तब तक ये शोर को हम झेलना पड़ेगा। ಈ ಕೆಲಸ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ, ಅಲ್ಲಿವರೆಗೆ ನಾವು ಇದನ್ನ ಅನುಭವಿಸಲೇಬೇಕು, ಈ ಶಬ್ದಗಳನ್ನ ಎಲ್ಲ, ಈ ದಿನ ಇರಿಟೇಷನ್ನು. ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಎಲ್ಲಿ ಹೋಗಿ ಮನೆ ಕಟ್ಟುವಾಗ ಇದೆಲ್ಲ ನೋಡೋಕ್ಕೆ ಗೊತ್ತಿಲ್ಲಲ್ಲ, ಸೊ ಪಕ್ಕನೇ ಆಗಿರೋದ್ರಿಂದ ನಾನು ಇಷ್ಟು ಕ್ಲೀನಾಗಿ ನೋಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದಾರೆ ಅಂತ। अगर दूसरी जगह घर बनते तो ये सब देखने को नहीं मिलता। घर के बाजू घर बन रहे हैं तो इतने नज़दीक से ये सब हम देख रहे हैं कि कैसे बनता है, क्या है। फिर से आ गया घर के अंदर, वो यहाँ पर शिफ्ट कर रहे हैं। नड़ी डबल बंद शिफ्ट ಮಾಡ್ತಿದ್ದಾರೆ। ಮತ್ತು ನೋಡಿ ಕ್ರೇನ್ ಎಲ್ಲ ಯಾವ ರೀತಿ ಜೋಡಿಸಿದ್ದಾರೆ। देखिए क्रेन सब कैसे यहाँ पर ट्रॉली को उधर जा रहा है। ನೋಡಿ ಯಾವ ರೀತಿ ಜೋಡಿಸಿದ್ದಾರೆ, ಹೇಗೆ ಹೋಗ್ತಾ ಇದೆ ಅದು, ಹೋಗ್ಬಿಟ್ಟು ಇಲ್ಲಿ ಸುರಿತಾ ಇದ್ದಾರೆ। घर बनना कोई मामूली बात तो नहीं होती, कितनी मेहनत होती है। देखिए अलग अलग कामों के लिए अलग अलग लोग आते हैं। कल आके वो सब ವೆಲ್ಡಿಂಗ್ करके मोल्डिंग का काम करके गए। ನೋಡಿ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಜನ ಬರ್ತಾರೆ। मोल्डिंग ಕೆಲಸ ಮಾಡೋದಕ್ಕೋಸ್ಕರ ಬೇರೆ ಜನ ಬಂದಿದ್ರು, ಇವತ್ತು RCC ಹಾಕಕ್ಕೆ ಬೇರೆ ಜನ ಬಂದಿದ್ದಾರೆ। आज RCC डालने के लिए दूसरे लोग आए हैं। देखिए फर्स्ट फ्लोर को कंप्लीट होके वहाँ पर ये RCC डाल रहे हैं। घर बनना बहुत मुश्किल है दोस्तों, अगर ये लोग नहीं होते तो घर कैसे बना जाता है। मालिक तो पैसे दे देते हैं, लेकिन इन सब की मेहनत से ही एक घर खड़ा होता है। ಮನೆ ಕಟ್ಟೋದು ತುಂಬಾ ಕಷ್ಟ ಸ್ನೇಹಿತರೆ। ಇವರೆಲ್ಲ ಕೆಲಸಗಾರರು ಕೆಲಸ ಮಾಡಲ್ಲ ಅಂತ ಹೇಳಿದರೆ ಹೇಗೆ ಮನೆ ಕಟ್ಟಕ್ಕಾಗತ್ತೆ ಅಲ್ವಾ? ಮನೆ ಮಾಲೀಕರೇನು ದುಡ್ಡೇನು ಕೊಟ್ಟಿರ್ತಾರೆ, ಆದರೆ ಇವರೆಲ್ಲ ಶ್ರಮದಿಂದ ಒಂದು ಮನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಅಲ್ವಾ? ನೋಡಿ ಎಷ್ಟೋ ಶ್ರಮ ಇದೆ ಇವತ್ತೆಲ್ಲ ಪಾಪ। ನಿಜವಾಗ್ಲೂ ಈ ಕಾರ್ಮಿಕರೆಲ್ಲ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಏನೂ ಇಲ್ಲ, ಇವರಿಂದಾನೇ ಎಲ್ಲದೂ ಪ್ರತಿಯೊಂದು। अगर ये मजदूर नहीं होंगे ना तो ज़िंदगी में कुछ नहीं होता। हर काम के लिए मजदूरों की ज़रूरत होती है। चाहे देखिए यहाँ पर घर बनने के लिए ये मजदूर आए हैं, और वहाँ पर देखिए अदरक सुखाने के लिए वहाँ के मजदूर वहाँ काम कर रहे हैं। ನೋಡಿ ಸ್ನೇಹಿತರೆ, ಇಲ್ಲಿ ಈ ಮನೆ ಕಟ್ಟೋದಕ್ಕೋಸ್ಕರ ಈ ಕಾರ್ಮಿಕರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ। ಅಲ್ಲಿ ಶುಂಠಿ ಬೆಳೆಸೋದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಾರರು ಬಂದು ಕೆಲಸ ಮಾಡ್ತಾ ಇದ್ದಾರೆ। ಸೊ ಅಲ್ವಾ, ಇವರೆಲ್ಲ ಇಲ್ಲ ಅಂತ ಹೇಳಿದ್ರೆ ಹೇಗೆ ಜೀವನ ನಡೆಯೋದೂ ಕಷ್ಟ। ಪ್ರತಿಯೊಂದಕ್ಕೂ ಸಹ ಕಾರ್ಮಿಕರು ಕೆಲಸಗಾರರು ಬೇಕೇ ಬೇಕು। ज़िंदगी चलने के लिए तो मज़दूरों को होना बहुत ज़रूरी होता है दोस्तों, क्योंकि अगर ये लोग मेहनत करके हमें नहीं देंगे सब चीज़ें बना के, हम लोग क्या करते हैं, पैसा देते हैं, खरीदते हैं, वो अलग बात है। लेकिन इनका जो खून पसीना होता है, उनकी मेहनत होती है,
तब जाके हम पैसों से खरीद सकते हैं, नहीं तो नहीं खरीद सकते थे। ನಾವೇನೋ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊತೀವಿ ಸ್ನೇಹಿತರೆ, ಆದರೆ ಇವರ ಬೆವರು ಶ್ರಮ ಇಲ್ದಲೇ ಇದ್ದರೆ, ಇವ್ರು ಬೆಳೆದಲ್ಲೇ ಇದ್ದರೆ ನಾವು ಹೇಗೆ ದುಡ್ಡು ಕೊಟ್ಟು ಎಲ್ಲದನ್ನು ಕೊಂಡ್ಕೊಳ್ಳೋಕ್ಕಾಗತ್ತೆ ಅಲ್ವಾ? ಎಲ್ಲ ಶ್ರಮದಿಂದನೇ ಸಹ ನಾವು ಒಂದು ಎಲ್ಲ वस्तुಗಳ अगत्यತೆಗಳನ್ನು पूरैस्ಕೊತೀವಿ। तो कैसा लगा दोस्तों ये वीडियो? आपको ज़रूर कमेंट करके बताइएगा। थैंक यू इतनी देर से जुड़े रहकर मेरा वीडियो वाच करने के लिए। तो ಸ್ನೇಹಿತರೆ, ಇದು ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಹೇಳಿ ಆಯಿತಾ? ಮತ್ತು ಥ್ಯಾಂಕ್ ಯು ಇಷ್ಟೊತ್ತಂಗ ನನ್ನ ಜೊತೆ ಇದು ನನ್ನ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು। आप सबका बहुत बहुत शुक्रिया। सो ऐसे ही सपोर्ट करिएगा, लाइक करिए, शेयर करिए, सब्सक्राइब करिए। तो ಸ್ನೇಹಿತರೆ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಮರಿಬೇಡಿ ನನ್ನ ಚಾನಲನ್ನು ಬೆಳೆಸಿ। ನನ್ನ ಪ್ರಾರಂಭದ ಹೆಜ್ಜೆ ಇಟ್ಟಿದ್ದೀನಿ, ಸೊ ನೀವು ನಿಮ್ಮ ಸಹಕಾರದಿಂದ ನನಗೆ ಮುಂದಕ್ಕೆ ಕರ್ಕೊಂಡು ಹೋಗಿ। तो एक कदम रखा है हमने, तो आप सबके सपोर्ट की वजह से मुझे आगे लेकर जाइए, मेरे चैनल को सपोर्ट करिएगा। सो बाय बाय, टेक केयर एवरीवन, लव यू ऑल।